ಡಿಕೆ ಶಿವಕುಮಾರ್ ಒಬ್ಬ ಸಿಡಿ ಶಿವು. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಮುನಿರತ್ನ ಪ್ರಕರಣದಲ್ಲಿ ಸಿಡಿ ಶಿವು ಎಂದೇ ಕುಖ್ಯಾತರಾದ ಡಿಕೆ ಶಿವಕುಮಾರನ ನೇರ ಕೈವಾಡ ಅಥವಾ ಷಡ್ಯಂತ್ರ ಇದ್ದು, ಇಂತಹ ದ್ವೇಷದ ರಾಜಕೀಯವನ್ನ ನಿಯಂತ್ರಿಸದೇ ಹೋದಲ್ಲಿ ಡಿಕೆ ಬ್ರದರ್ಸ್ಗಳ ಕುತಂತ್ರಕ್ಕೆ ವಿರೋಧ ಪಕ್ಷದ ಶಾಸಕರಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷದ ಶಾಸಕರು ಕೂಡ ಬಲಿಯಾಗುವುದು ನಿಶ್ಚಿತ. ಡಿಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ, ಮುನಿರತ್ನ ಪ್ರಕರಣದಲ್ಲಿ ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಮತ್ತು ಕಾಂಗ್ರೆಸ್ ನಾಯಕಿ ಕುಸುಮಾ ಮುಖ್ಯ ಪಾತ್ರಧಾರಿಗಳಾಗಿದ್ದು, ಈ ಪ್ರಕರಣವನ್ನ ಸರಿಯಾಗಿ ತನಿಖೆ ಮಾಡಿದ್ದಲ್ಲಿ ಡಿಕೆ ಬ್ರದರ್ಸ್ ಕೈವಾಡ ಬಹಿರಂಗವಾಗಲಿದೆ ಎಂದ ಅವರು, ಇದೇ ಡಿಕೆ ಬ್ರದರ್ಸ್ ಮೊದಲು ಸಿಡಿ ಪ್ರಕರಣದಲ್ಲಿ ನನ್ನನ್ನು, ನಂತರ ದೇವೇಗೌಡರ ಕುಟುಂಬ, ಈಗ ಮುನಿರತ್ನನನ್ನು ಬಲಿ ಪಡೆಯುತ್ತಿದ್ದಾರೆ ಎಂದು ಆರೋಪಿಸಿದರು. ರಾಜ್ಯದಲ್ಲಿ ನಡೆಯುತ್ತಿರುವ ದ್ವೇಷ ರಾಜಕಾರಣಕ್ಕೆ ಅಂತ್ಯ ಹಾಡಲೇಬೇಕು. ಇದಕ್ಕಾಗಿ ಎಲ್ಲರೂ ಒಂದಾಗಿ ಹೋರಾಟ ಮಾಡಬೇಕಿದೆ ಎಂದ ಅವರು, ಡಿಕೆ ಶಿವಕುಮಾರ್ ನಾಯಕನೇ ಅಲ್ಲ, ಮೊದಲಿನಿಂದಲೂ ಹೊಂದಾಣಿಕೆ ರಾಜಕೀಯ ಮಾಡುತ್ತಲೇ ಆಯ್ಕೆಯಾಗಿದ್ದು, ಇದೇ ಪ್ರಥಮ ಬಾರಿಗೆ ಹೊಂದಾಣಿಕೆ ಇಲ್ಲದೆ ಚುನಾವಣೆ ನಡೆದ ಪರಿಣಾಮವೇ ಡಿಕೆ ಸುರೇಶ್ ಸುಮಾರು 2 ಲಕ್ಷ ಮತಗಳ ಅಂತರದಿಂದ ಪರಾಭವಗೊಂಡರು ಎಂದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಶ್ರೀಮಂತ ಪಾಟೀಲ, ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ, ಬಿಜೆಪಿ ಧುರೀಣರಾದ ಅಪ್ಪ ಸಾಹೇಬ್ ಅವತಾಡಿ, ಗಿರೀಶ್ ಬುಟಾಳಿ, ರವಿ ಪೂಜಾರಿ, ಮಲ್ಲಿಕಾರ್ಜುನ್ ಅಂದಾನಿ, ನಾನಾ ಸಾಹೇಬ್ ಅವತಾಡಿ, ಅಶೋಕ್ ಯಲಹಡಲಗಿ, ಪ್ರಕಾಶ್ ಚಣಕ್ಷಣವರ್, ಕುಮಾರ್ ಪಡಸಲಗಿ, ರಾವಾ ಸಾಬ್ ಪಾಟೀಲ, ಧರೆಪ್ಪ ಟಕ್ಕಣ್ಣವರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್ ರಿಪೋರ್ಟರ್, ಚಿಕ್ಕೋಡಿ. ದಲಿತರು ಒಕ್ಕಲಿಗ ಸೃಷ್ಟಿ ಮಾಡಿದಾರ, ಅದ್ರ ಬಗ್ಗೆ ಪ್ರೂವ್ ಆಗಿಲ್ಲ. ಅದನ್ನು ಸಿಡಿ ಶಿವ ಮಾಡಿದಾನ. ಅದು ಮಾಡಿದ ಯಾರು ಇಡೀ ಜಗತ್ತಿಗೆ ಇನ್ನ ಬಿಟ್ಕೋತ ಆಲ್ರೆಡಿ ರಾಜ್ಯದ ಎಲ್ಲ ಅವ್ನ ವಿರೋಧಿಗಳೆಲ್ಲ ಜೈಲಿಗೆ ಕೊಡ್ತಾರೆ. ಹೋಗಿ ನಾವೊಬ್ಬ ಗಟ್ಟಿ ಹೊರಗದನ್ನ ನೋಡ್ರಿ. ಇದೊಂದು ಕೆಟ್ಟ ಎಲ್ಲ ಪಕ್ಷಾತೀತವಾಗಿದ್ದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮುಂದಿನ ದಿನದಲ್ಲಿ ಬಹಳಷ್ಟು ರಾಜ್ಯದಲ್ಲಿ ರಾಜಕಾರಣ ಅನಾಹುತ. ಉದಾಹರಣೆ ನಮ್ಮ ಗೆಳೆತನೊಳಗೆ ಕ್ಯಾಜುವಲ್ ಮಾತಾಡ್ತಾರೆ. ಉದಾಹರಣೆ ಉಮೇಶ್ ಕತ್ತಿ ಅವರು ನಾವು ಬೇರೆ ಬೇರೆ ಪಕ್ಷದಾಗ ಡೈರೆಕ್ಟ್ ಜಾತಿ ನಾವು ಮಾತಾಡ್ತಿದ್ದು, ಅವ್ನ ಜಾತಿ ನಾ ಬಿದ್ದ, ನನ್ನ ಜಾತಿ ಅವ್ನು ಬಿದ್ದಿದ್ದ. ಅದು ವಿಡಿಯೋ ಮಾಡಿಬಿಟ್ಟು ಹೆಂಗಪ್ಪ ಕ್ಯಾಜುವಲ್ ಫ್ರೆಂಡ್ಶಿಪ್ ಎಲ್ಲ ಮಾತಾಡ್ತಾರೆ. ಇನ್ನಪ್ಪ ಸಾರ್ವಜನಿಕ ಬೇದತ್ತು ಅಂದ್ರೆ ಅದು ಕ್ರೈಮ್. ಗೆಳೆತನೊಳಗೆ ನಾನು ಉಮೇಶ್ ಕತ್ತಿನ ಮಾತಾಡಿ ನೋಡ್ಬೇಕಾದ್ರೆ ಎಂದೋ ಜೈಲಿಗೆ ಹೋಗಿ ಇಬ್ಬರು ನಾವು. ನಾ ಐತಿ ಅಟ್ರಾಸಿಟಿ ಆ್ಯಕ್ಟ್ನ ಬರೋದಿಲ್ಲ, ಅದು ಬಿಡ, ನಾ ಬರೋದಿಲ್ಲ. ಉಮೇಶ್ಗೆ 10 ಸಲ ಹೋಗ್ಬೇಕು ಅವನು. ಇವೆಲ್ಲ ಹಿಂಗಾರೆ ಹೆಂಗೆ ರಾಜಕಾರಣ ಮಾಡೋದು ನಂಗೆ ಅರ್ಥ ಆಯ್ತು. ಯಾಕಂದ್ರೆ ನೋಡಿ, ಡಿ ಕೆ ಶಿವಕುಮಾರ್ ಕಂಪ್ನಿ ಈಗ ರಾಜ್ಯದಲ್ಲಿ ಮೊದಲು ನಾನು ಬಲಿ ತೊಂದರು, ಆಮೇಲೆ ದೇವ ಕುಟುಂಬ ಬಲಿ ತೊಂದರು, ಆಮೇಲೆ ಮುನಿರತ್ನ ಒಬ್ಬ, ನೆಕ್ಸ್ಟ್ ಯಾರು ಬರ್ತದೆ ನೋಡೋಣ. ಇದನ್ನೇ ನೀವು ಒಂದು ಸಿನಿಮಾ ರೂಪದಲ್ಲಿ ನೋಡ್ಕೋದ್ರೆ ರಾಜ್ಯದ ಜನತೆಗೆ ಭಾಳ ಡೇಂಜರ್ ಅದ. ಒಂದು ಭಾಳ ಕೆಟ್ಟ ವಿಚಾರ ಅಲ್ಲಿ ವಿಚಾರ ಮಾಡ್ಬೇಕು. ಈ ಒಂದು ಸಿಡಿ ಪ್ರಕರಣ ಅಂತ ಮಾಡೋಕ್ಕೆ ಬರೀ ಬಿಜೆಪಿ ಅಲ್ಲ, ಬರುವಂಥ ದಿನದಲ್ಲಿ ಕಾಂಗ್ರೆಸ್ನ ಪ್ರಮುಖ ನಾಯಕರಿಗೂ ಬರ್ತೈತೆ. ಆ ಪದೇ ಹಿಂದೆ ಹೇಳ್ಕೊಂಡು ಬಂದಿನಿ ಈ ಮಾತು, ಇವತ್ತು ಹೇಳ್ತಿಲ್ಲ ಮಾತು. ಅದಕ್ಕೆ ದಯವಿಟ್ಟು ಎಲ್ಲ ಪಕ್ಷಾತೀತ ಒಂದು ಸಿಡಿಗೆ ಅಂತ ಅದಕ್ಕೆ ಒಂದು ದೊಡ್ಡ ಪ್ರಮಾಣ CBI ಅಥವಾ ಜುಡಿಷಿಯಲ್ ಇನ್ಕ್ವೈರಿ ಆಗಿ ಈ ಸಿಡಿ ಪ್ರಕರಣ ಮುಗಿದಿದ್ರೆ ಇನ್ನೂ ಬಹಳಷ್ಟು ಅದಾವೆ. ಇನ್ನೂ ಬಹಳಷ್ಟು ಸಿಡಿಗಳು ಕೆಟ್ಟ ಮಾಡ್ತಾವೆ. ಯಾಕಂದ್ರೆ ಸೆಕ್ಸ್ ಸಿಡಿ ಒಂದು ಅದಕ್ಕೆ ಕ್ಯಾಜುವಲ್ ಆಗಿಬಿಡ್ತಾರೆ. ಆಮೇಲೆ ಸಮಾಜ ಬೆಂಕಿ ಹಚ್ಚೋದು ಬರ್ತೈತಿ ನೆಕ್ಸ್ಟ್ ಮುಂದಿನ ದಿನದಲ್ಲಿ. ಅದಕ್ಕೆ ದಯವಿಟ್ಟು ಇದೊಂದು ಏನು ಆಗ್ಬೇಕಾದ್ರೆ ಪ್ರಧಾನಮಂತ್ರಿ, ಗೃಹ ಸಚಿವರು, ರಾಜ್ಯದ ಮುಖ್ಯಮಂತ್ರಿಗೆ ಮನವಿ ಮಾಡ್ಕೋತಾರೆ. ಇದೊಂದು ಅವರೇ ವಾಲಂಟ್ರಿ ಆಗಿ ಅದೊಂದು ಇನ್ಕ್ವೈರಿ ಮಾಡಿ ಅಂತ ಹಾಡ್ಬೇಕಂತ ಒಂದು ಈ ತಮ್ಮ ಅದೇ ಮುಖಾಂತರ ಮನವಿ ಮಾಡ್ಕೋತಾರೆ.